ಅಲ್ಲ, ನಾನು ಇವತ್ತು ಈ ಸರ್ಕಾರ ಪಲಾಯನ ಆಗಿದೆ ಅಂತ ಹೇಳ್ತೀನಿ ನಾನು. ಯಾಕಂದರೆ ಈ ಜಾತಿ ಗಣಿತ ವಿಚಾರ ಬಂದಂಥ ಟೈಮಲ್ಲಿ ಇವತ್ತು ಕಾಂತರಾಜ್ ಅವರು ವರದಿ ಇವತ್ತು 10 ವರ್ಷ ಹಿಂದುಗಡೆ ಕೊಟ್ಟಂಥ ವರದಿ, ಈ 10 ವರ್ಷ ಹಿಂದೆ ಕೊಟ್ಟಂಥ ವರದಿಯನ್ನು ಇವತ್ತು ಪುನಃ ಎದಕ್ಕೋಸ್ಕರವಾಗಿ ಇವತ್ತು ಜನಗಣತಿ ತಂದಿದ್ದಾರೆ. ಇವತ್ತು ಲಿಂಗಾಯತರಲ್ಲಿ ಇವತ್ತು 2-3 ಪಂಗಡಗಳು ಮಾಡಿ ಕುಂತಾರೆ. ಎಲ್ಲ ಹಿಂದೂ ಸಮಾಜದಲ್ಲಿ ಎಲ್ಲ ಜಾತಿಗಳಲ್ಲಿ 1 ಪಂಗಡ 2 ಪಂಗಡ ಮಾಡ್ಕೊತ ಕುಂತಾರೆ. ಅಂದರೆ ಅವರು ಸ್ವಾರ್ಥಕ್ಕೋಸ್ಕರವಾಗಿ ಎಲ್ಲ ಒಂದು ಕಡೆ ಒಂದು ಸಮುದಾಯನ ಓಲೈಕೆ ಮಾಡಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಎಲ್ಲ ಒಂದು ಕಡೆ ಒಂದು ಸಮುದಾಯ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಇಡೀ ರಾಜ್ಯದಲ್ಲಿದೆ ಅಂತೇಳಿ ನೋಡಿಸೋಂಥ ಕೆಲಸ ಮಾಡಿದ್ದಾರೆ. ಹಂಗಾಗಿ ಇವತ್ತು ಎಲ್ಲ ಒಂದು ಕಡೆ ಅವ್ರನ್ನ ಓಲೈಕೆ ಮಾಡ್ಕೋಬೇಕಂದೇಳಿ ಈ ರೀತಿಯನ್ನು ನೋಡಿಸಿದಾರೋ. ಇದನ್ನು ದಯವಿಟ್ಟು ಎಲ್ಲ ಒಂದು ಕಡೆ ಅದನ್ನು ಇವತ್ತು ಜನಗಣತಿ ವಿಚಾರ ಬಂದಂಥ ಟೈಮಲ್ಲಿ ಇವತ್ತು ಇಷ್ಟೊಂದು ದೊಡ್ಡ ಗೊಂದಲ ಆಗ್ತಾಯಿದೆ. ನೀವು ಮೊನ್ನೆ ಕ್ಯಾಬಿನೆಟಲ್ಲಿ ನಿರ್ಧಾರ ತೊಗೊಂಡ್ರಿ, ಅದನ್ನು ಮುಂದಕ್ಕೆ ತಳ್ಳಿ ಮುಂದೆ ಒಂದು ತೀರ್ಮಾನವನ್ನು ತಗೋಣ ಅನ್ನೋಂಥ ಒಂದು ತೀರ್ಮಾನಕ್ಕೆ ಬಂದಿದ್ರಿ. ಬಹುಶಃ ನೀವೆಲ್ಲರೂ ಕೂಡ ಇದ್ರ ವಿಚಾರದಲ್ಲಿ ಗಂಭೀರವಾಗಿ ಪರಿಗಣಿಸಬೇಕು. ಇವತ್ತು ಅನ್ಸೈಂಟಿಫಿಕ್ ಆದಂಥ ಜನಗಣತಿ ಏನಿದೆಯೋ ಅದನ್ನು ತಿರಸ್ಕಾರ ಮಾಡಬೇಕಂದೇಳಿ ಒತ್ತಾಯವನ್ನು ಕೂಡ ಮಾಡ್ತೀನಿ.